ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ? ಸಿದ್ದರಾಮಯ್ಯ ಮುಂದಿನ ರಾಜಕೀಯ ಭವಿಷ್ಯ ಏನು? ಧರ್ಮದ ಮೇಲೆ ನಂಗೆ ತುಂಬಾ ನಂಬಿಕೆ ಇರೋದ್ರಿಂದ ಧರ್ಮವು ಉತ್ತರ ಕೊಟ್ಟೇ ಕೊಡುತ್ತೆ. ಅರ್ಧ ಉಪಭೋಗವನ್ನ ಡಿ.ಕೆ.ಶಿ ಮಾಡೇ ಮಾಡ್ತಾರೆ. ಬಂದ ನೋಡು ಡಿ.ಕೆ. ಸಾಹೇಬ. ಒಂದು ಪಕ್ಷ ಆಗಿಲ್ಲ ಅಂದ್ರೆ ಸರ್ಕಾರ ಪೂರ್ತಿ ಸ್ಮ್ಯಾಶ್ ಆಗೋಗುತ್ತೆ. ಮೊದಲೇ ಹೇಳಿದೆ ನಾವು, ಕೃಷ್ಣದೇವರಾಯನ ಹಿಂದೆ ವ್ಯಾಸರಾಜರು ಬೇಕಾಗಿತ್ತು, ಇಂಥ ಗುರುಗಳು ಬೇಕು. ಇವ್ರು ಬೇಕಾದ್ ಕೊಡಬಹುದು, ನಾವು ತಗೋಬಾರ್ದು, ನಾವು ಮುಟ್ಟಬಾರ್ದು ಅನ್ನುವ ಸಂಕಲ್ಪ ಜಾಣರಾದವ್ರಿಗೆ ಇರಬೇಕು. ಪೂಜೆ ಪುನಸ್ಕಾರಗಳು, ಆಚಾರ ವಿಚಾರಗಳು ಇವ್ಯಾವುದೋ ಮೂಢನಂಬಿಕೆಗಳಲ್ಲ. ಯಾಕೆ ಅಂತಂದ್ರೆ ಒಂದು ಕುಂಬಳಕಾಯಿ ದೀಪ ಹಚ್ಚೋದಿರ್ಬೋದು, ಒಂದು ಎಳ್ಳಿನ ದೀಪ ಹಚ್ಚೋದಿರ್ಬೋದು, ಇದೆಲ್ಲವೂ ಕೂಡ ಸೈಂಟಿಫಿಕಲಿ ಪ್ರೂವ್ಡ್ ಆಗಿದೆ. ಸಮಾಜದ ಎಲ್ಲಾ ಗುರುಗಳು, ಯಾವುದೇ ಮಠ, ಯಾವುದೇ ಸಮುದಾಯ ಇದೆ, ಎಲ್ಲರೂ ಲಕ್ಸುರಿ ಆಗಿರಲ್ಲ. ಹೆಂಗೆ ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರಿ. ನಾನ್ ಲಕ್ಸುರಿ ಆಗಿಲ್ಲ. ನೀವ್ ಬಂದು ನೋಡಿದ್ರೆ ಗೊತ್ತಾಗತ್ತೆ ನಮ್ಮ ಆಶ್ರಮ ಹೇಗಿದೆ ಅಂತ. ಒಂದ್ಸಲ ಕಣ್ಣಲ್ಲಿ ನೋಡು. ಇವತ್ತಿಗೂ ನನಗೆ ಮಲ್ಕೊಳಕ್ ಒಂದು ರೂಮ್ ಇಲ್ಲ. ನಾನಿರೋ ತಗಡು ಬಿಲ್ಡಿಂಗ್ ಅಲ್ಲಿ. ಆದ್ರೆ ಇವತ್ತಿನ ತನಕ ನಾನಿರುವ ಆಶ್ರಮಕ್ಕೆ ಒಂದು ರೋಡ್ ಕೂಡ ಇಲ್ಲ. ನೀ ಬಂದು ನೋಡು. ನಾನು ಅವ್ರನ್ನ ಕೇಳೂ ಇಲ್ಲ. ಯಾಕೆ ಕೇಳಲ್ಲ ಅಂದ್ರೆ, ನೀನ್ ಹುಟ್ಟಿರೋ ಮನೆಯಲ್ಲಿ ನಿಮ್ಮಮ್ಮ ಹೇಗಿದ್ದಾಳೆ ಅಂತ ನಿನಗೆ ಗೊತ್ತಾದಲ್ಲಿ, ನಿನಗೆ ಅದನ್ನೆಲ್ಲ ಮಾಡ್ಸಕ್ ಇಷ್ಟ ಇಲ್ಲ ಆದ್ಮೇಲೆ ನಾನ್ ಕೇಳಿ ಸಣ್ಣವಳಾಗಕ್ಕೆ ನನಗೂ ಇಷ್ಟ ಇಲ್ಲ ಪುಟ್ಟ ಅಂತ. ನಿಮ್ದೇ ಅಭಿಮಾನಿಗಳದ್ದು ಒಂದು ವಾದ. ಯಾಕೆ ಅಂದ್ರೆ ನೀವು ಮಾತಾಡ್ಬಿಡ್ತೀರಿ, ನೀವು ಮಾತಾಡ್ಮೇಲೆ ಕಮೆಂಟ್ಸ್ ಹಾಕೋರು ಅವ್ರು ವಾದ ಮಾಡ್ತಿರ್ತಾರೆ, ಇವ್ರು ತಪ್ಪು ಪದ ಬಳಸಿದ್ರು, ನಮಗ್ ನೋವಾಗಂಗ್ ಮಾಡಿದ್ರು ಅಂತ. ಪುಟ, ನನ್ನ ನಿಜವಾಗಿ ತಾಯಿ ಅಂತ ಒಪ್ಕೊಂಡಿದ್ರೆ ನನ್ನ ಮಾತಲ್ಲಿ ತಪ್ಪು ಮತ್ತೆ ಕೆಟ್ಟದು ಎರಡೂ ಕಾಣಿಸೋದೇ ಇಲ್ಲ ಅವರಿಗೆ. ಯಾಕೆಂದ್ರೆ ಮನೇಲಿ ನೋಡಿ, ಮಕ್ಕಳನ್ನ ಬೈಬೇಕಾದ್ರೆ ಎಷ್ಟು ಒಂದೊಂದ್ಸಲ ಹಾಳಾಗೋಗೋ, ಎಗದು ಬಿದ್ದೋಗೋ, ಥೂ ಮುಂಡೆದೆ ಅಂತ ತಾಯಿ ಬೈತಾಳೆ. ಅದು ದೇವರ ಹತ್ರ ಹೋಗಿ ಏನು ಕೇಳ್ಕೊತಾಳೆ? ದೇವರೇ, ನನ್ನ ಮಗನಿಗೆ ಒಳ್ಳೆ ಆಯುಷ್ ಕೊಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ತಾಯಿ ಅಷ್ಟೇ. ನಾನು ಅಮ್ಮ ನಮಸ್ತೆ. ಜನರು ನಿಮ್ಮ ಖಡಕ್ ಮಾತನ್ನ ಕೇಳಿದಾರೆ, ನೀವ್ ಯಾವ್ದು ಮುಚ್ಚು ಮರ ಇಲ್ಲ, ಎಲ್ಲ ನೇರ ನೇರ ಅಂತ. ಆದ್ರೆ ನಿಮ್ದೇ ಅಭಿಮಾನಿಗಳದ್ದು ಒಂದು ವಾದ. ಯಾಕೆ ಅಂದ್ರೆ ನೀವು ಮಾತಾಡ್ಬಿಡ್ತೀರಿ, ನೀವು ಮಾತಾಡ್ಮೇಲೆ ಕಮೆಂಟ್ಸ್ ಹಾಕೋರು ಅವ್ರು ವಾದ ಮಾಡ್ತಿರ್ತಾರೆ, ಇವ್ರು ತಪ್ಪು ಪದ ಬಳಸಿದ್ರು, ನಮಗ್ ನೋವಾಗಂಗ್ ಮಾಡಿದ್ರು ಅಂತ. ಅಮ್ಮ, ಯಾಕೆ ತಾಯಿ ತಪ್ಪು ಪದನೂ ಬಳಸ್ತಾಳೆ, ಯಾಕೆ ತುಂಬಾ ಸಿಹಿಯಾಗೂ ಮಾತಾಡ್ತಾಳೆ? ಯಾಕಮ್ಮ ಇವೆರಡು ನಿಮ್ಮಲ್ಲಿ ಕಾಣಿಸುತ್ತೆ? ಪುಟ, ನನ್ನ ನಿಜವಾಗಿ ತಾಯಿ ಅಂತ ಒಪ್ಕೊಂಡಿದ್ರೆ ನನ್ನ ಮಾತಲ್ಲಿ ತಪ್ಪು ಮತ್ತೆ ಕೆಟ್ಟದು ಎರಡೂ ಕಾಣಿಸೋದೇ ಇಲ್ಲ ಅವರಿಗೆ. ಯಾಕೆಂದ್ರೆ ಮನೇಲಿ ನೋಡಿ, ಮಕ್ಕಳನ್ನ ಬೈಬೇಕಾದ್ರೆ ಎಷ್ಟು ಒಂದೊಂದ್ಸಲ ಹಾಳಾಗೋಗೋ, ಎಗದು ಬಿದ್ದೋಗೋ, ಥೂ ಮುಂಡೆದೆ ಅಂತ ತಾಯಿ ಬೈತಾಳೆ. ಅದು ದೇವರ ಹತ್ರ ಹೋಗಿ ಏನು ಕೇಳ್ಕೊತಾಳೆ? ದೇವರೇ, ನನ್ನ ಮಗನಿಗೆ ಒಳ್ಳೆ ಆಯುಷ್ ಕೊಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ತಾಯಿ ಅಷ್ಟೇ. ನಾನು ಅಮ್ಮ, ಮತ್ತಿನ್ನೊಂದು ಡೌಟ್ ಇದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ? ಸಿದ್ದರಾಮಯ್ಯ ಮುಂದಿನ ರಾಜಕೀಯ ಭವಿಷ್ಯ ಏನು? ಧರ್ಮದ ಪ್ರಕಾರ ಅಧಿಕಾರವನ್ನ ಹಂಚಿಕೆ ಮಾಡ್ಕೊಳ್ಳೋಣ ಅಂತ ಅವ್ರು ಮಾತಾಡಿರೋದ್ರಿಂದ, ಧರ್ಮದ ಮೇಲೆ ನಂಗೆ ತುಂಬಾ ನಂಬಿಕೆ ಇರೋದ್ರಿಂದ ಧರ್ಮವು ಉತ್ತರ ಕೊಟ್ಟೇ ಕೊಡುತ್ತೆ. ಅರ್ಧ ಉಪಭೋಗವನ್ನ ಡಿ.ಕೆ.ಶಿ ಮಾಡೇ ಮಾಡ್ತಾರೆ. ಆಗಿಲ್ಲ ಅಂದ್ರೆ ಏನಾಗುತ್ತೆ? ಒಂದು ಪಕ್ಷ ಆಗಿಲ್ಲ ಅಂದ್ರೆ ಸರ್ಕಾರ ಪೂರ್ತಿ ಸ್ಮ್ಯಾಶ್ ಆಗೋಗುತ್ತೆ. ಯಾಕೆ ಅಂದ್ರೆ ಮುಂದೆ ಬಿಜೆಪಿ ಪೂರ್ತಿ ಆವರಿಸ್ಕೊಂಡ್ಬಿಡತ್ತೆ. ಅದು ದೇವರೇ ಹಾಗೆ ಮಾಡ್ತಾ ಇದ್ರೆ, ಬಿಜೆಪಿಗೆ ಪೂರ್ತಿ ಅಧಿಕಾರವನ್ನೇ ಕೊಡಬೇಕು ಅಂತ ಭಗವಂತನ ಇಚ್ಛೆ ಇದ್ರೆ, ಡಿ.ಕೆ.ಶಿಗೆ ಅಧಿಕಾರ ಸಿಗದಿದ್ರು ಬಿಜೆಪಿಲಿ ಅವನಿಗೆ ಸ್ಥಾನ ಗ್ಯಾರಂಟಿ ಇದೆ, ಅಧಿಕಾರ ಅಂತೂ ಇದೆ. ಅಮ್ಮ, ಒಂದೊಂದು ಗ್ಯಾರಂಟಿ ಆಗ್ತದೆ. ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಎಲ್ಲರೂ ಧರ್ಮ ಮತಗಳನ್ನ ಇಟ್ಕೊಂಡು ಆಟಾಡ್ತಿದ್ದಾರೆ. ಜನಗಳು ಬೇಕಾಗಿರೋದು ನೆಮ್ಮದಿ, ಊಟ, ಸುಖವಾದ ಜೀವನ, ವಿದ್ಯೆ, ಇಷ್ಟು ಮಾತ್ರ. ಇವ್ರು ಮಾತ್ರ ಧರ್ಮ ಗಲಾಟೆಗಳು ತಂದ್ಕೊಂಡು, ಆಚಾರ ವಿಚಾರಗಳು, ಇವ್ರು ₹1 ಜಾಸ್ತಿ ಕೊಡೋದು, ಇವ್ರು ₹1 ಕಿತ್ಕೊಳ್ಳೋದು, ಒಂದ್ ದೇವಸ್ಥಾನದಿಂದ ದುಡ್ಡು ತಗೊಂಡೋಗಿ ಮಸೀದಿ ಕೊಡೋದು, ಮಸೀದಿಯಿಂದ ಕಟ್ಟಿಸಿದಾರ ಮಸೀದಿ ಹೊಡೆದಾಕೋದು. ಇವ್ರ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಜನರಲ್ಲಿ ಕೋಮುಗಲಭೆ ಉಂಟು ಮಾಡ್ತಿದ್ದಾರೆ. ಯಾಕೆ ಈ ಪ್ರಶ್ನೆ ನಾನು ನಿಮಗೆ ಕೇಳ್ತಿದ್ದೀನಿ ಅಂದ್ರೆ, ಸಮಾಜಕ್ಕೆ ಉತ್ತಮ ಸಮಾಜವನ್ನ ತಗೊಂಬರೋದ್ರಲ್ಲಿ ನಿಮ್ದು ಪಾತ್ರಗಳಿರುತ್ತೆ, ಮಠ ಮಾನ್ಯಗಳು, ಸಮುದಾಯಗಳಿರೋದೇ ಅದಕ್ಕೋಸ್ಕರ. ಸೊ ಸರ್ಕಾರಗಳಿಗೆ ಏನ್ ಹೇಳ್ತೀರಿ? ನೀನ್ ಏನ್ ಕೇಳಿದೆ ಅಂತಂದ್ರೆ, ಕೋಮು ಗಲಭೆಗಳನ್ನ ಎಬ್ಬಿಸ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು. ಆಮೇಲೆ ಇವ್ರಿಗೆ ₹1 ಕೊಡೋದು, ಇವ್ರಿಗೆ 4 ಆಣೆ ಕೊಡೋದು,
ಈ ರೀತಿ ಮಾಡಿ ಗಲಭೆಗಳನ್ನ ಎಬ್ಬಿಸ್ತಾ ಇದ್ದಾರೆ ಅಂತ ನೀ ಹೇಳ್ತಾ ಇದೀಯ. ಜಾಣರು ಯಾರಾಗಬೇಕಾಗಿತ್ತು? ಇವರೆಲ್ಲ ದಡ್ರೆ. ಈ ದಡ್ರುಗಳು ಎಂಥ ದಡ್ರು ಇವರು ಅಂತಂದ್ರೆ, ನಮ್ಮ ಅನ್ನವನ್ನೇ ತಿಂದು ನಮಗೆ ವಿಷವನ್ನು ಕಕ್ಕುವಂತ ಈ ಪಾಪಿ ವರ್ಗದ ಜನಗಳನ್ನ, ಮೊದಲೇ ಹೇಳಿದೆ ನಾನು, ಕೃಷ್ಣದೇವರಾಯನ ಹಿಂದೆ ವ್ಯಾಸರಾಜರು ಬೇಕಾಗಿತ್ತು, ಇಂಥ ಗುರುಗಳು ಬೇಕು. ಇವ್ರು ಬೇಕಾದ್ ಕೊಡಬಹುದು, ನಾವು ತಗೋಬಾರ್ದು, ನಾವು ಮುಟ್ಟಬಾರ್ದು ಅನ್ನುವ ಸಂಕಲ್ಪ ಜಾಣರಾದವ್ರಿಗೆ ಇರಬೇಕು. ಆ ಜಾಣರು ಯಾರು? ಸಾಧು ಸನ್ಯಾಸಿಗಳು. ಆ ಸಾಧು ಸನ್ಯಾಸಿಗಳೆಲ್ಲ ಒಕ್ಕಟ್ಟಾಗಿ ನಿಂತು ಈ ಹೋರಾಟ ಮಾಡಿದ್ರೆ ಇವ್ರು ಬೇಕಾದ ಬಿಸ್ಕತ್ ಎಸಿಲಿ, ಇವ್ರು ನಾಯಿಗಳಾಗಬಾರ್ದಷ್ಟೇ. ಇವರು ದನಗಳಾಗಿ ನಿಂತ್ಕೊಂಡ್ರೆ ಇವ್ರು ಹಾಕೋ ಬಿಸ್ಕತ್ತಿಗೆ ಈ ನಾಯಿಗಳಾಗದೇ ಇದ್ರೆ ಸಾಕು, ಧರ್ಮ ಉಳ್ಕೊಂಡು ಹೋಗುತ್ತೆ. ಎಲ್ರಿಗೂ ಒಂದು ಭವಿಷ್ಯ ಆಚರಣೆಗಳು ತುಂಬಾ ಜಾಸ್ತಿ ಆಗಿದೆ. ಉಪವಾಸ ಇರ್ಬೋದು, ದೇವಸ್ಥಾನದಲ್ಲಿ ಹಂಗ್ ಮಾಡಿ ಹಿಂಗ್ ಮಾಡಿ, ಈ ತರ ಪೂಜೆ ಮಾಡಿ, ದೀಪ ಹಿಂಗ್ ಅಂಟಿಸಿ, ಕುಂಬಳಕಾಯಿ ದೀಪ ಅಂಟಿಸಿ, ಆಚಾರ ವಿಚಾರಗಳು ಆಚರಣೆಗೆ ಬರ್ತಿದೆ. ಹೌದು, ಕಂಪೇರಿಟಿವ್ ದೇವಸ್ಥಾನಕ್ಕೆ ಬರ್ದಿರೋರು ಬರ್ತಿದ್ದಾರೆ. ಬಟ್ ಈ ನಂಬಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಆಚಾರ ವಿಚಾರಗಳು ನೀವು ಎಲ್ಲಾನು ನೋಡ್ಕೊಂಡ್ ಬಂದಿದ್ರಿ, ಸಿದ್ಧಿ ನೋಡಿದ್ರಿ, ನೀವು ಬೇರೆ ಬೇರೆ ಭಾಗಗಳು ಹೋಗಿ ಬಂದಿದ್ರಿ. ಜನ ಯಾವತ್ತು ಅಂದ್ರೆ ಯಾವ್ದೋ ಕಾರ್ಯ ಇದ್ದಾಗ ಮಾತ್ರ ಸ್ಮಶಾನಕ್ಕೆ ಹೋಗ್ತಾರೆ, ನೀವು ಅಲ್ಲೂ ಹೋಗಿ ಬಂದಿರೋರು. ಆಚಾರ ವಿಚಾರಗಳು, ಮೂಢನಂಬಿಕೆಗಳು, ಜನರಿಗೆ ಏನ್ ಹೇಳ್ತೀರಿ? ಉಪವಾಸ, ದೇವಸ್ಥಾನದಲ್ಲಿ ಈ ತರ ಪೂಜೆ ಮಾಡಿ, ಆ ತರ ಪೂಜೆ ಮಾಡಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಪೂಜೆ ಪುನಸ್ಕಾರಗಳು, ಆಚಾರ ವಿಚಾರಗಳು ಇವು ಯಾವುದೋ ಮೂಢನಂಬಿಕೆಗಳಲ್ಲ. ಯಾಕೆ ಅಂತಂದ್ರೆ ಅದು ಕುಂಬಳಕಾಯಿ ದೀಪ ಹಚ್ಚೋದಿರ್ಬೋದು, ಒಂದು ಎಳ್ಳಿನ ದೀಪ ಹಚ್ಚೋದಿರ್ಬೋದು, ಇದೆಲ್ಲವೂ ಕೂಡ ಸೈಂಟಿಫಿಕಲಿ ಪ್ರೂವ್ಡ್ ಆಗಿದೆ. ಆದ್ರೆ ಹೇಳುವವ ಯಾವನು ಅಂತ ನೋಡ್ಕೋಬೇಕು. ಆ ಹೇಳುವವ ಈಗ ಒಂದು ಎಕನಾಮಿಕ್ ಮನುಷ್ಯ ಆದ್ರೆ ಅವನು ಕೊಡುವ ಪ್ರಿಡಿಕ್ಷನ್ಸ್ ಎಲ್ಲ ತಪ್ಪಾಗುತ್ತೆ. ಆಕ್ಚುಲಿ ಇಂತಿಂತ ಒಂದು 7.7 ಇರ್ಬೋದು, ಅಥವಾ ದುರ್ದ್ವಾದಶ ಶನಿ ಇರಬಹುದು, ಅಥವಾ ಪಂಚಮ ಶನಿ ಇರ್ಬೋದು. ಇಂಥ ಟೈಮಲ್ಲಿ ಇಂಥ ಆರಾಧನೆಗಳನ್ನು ಮಾಡಿದ್ರೆ, ಇಂಥ ದೀಪಗಳನ್ನು ಹಚ್ಚಿದ್ರೆ ಖಂಡಿತ 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 ಅದಕ್ಕೆ ನಮಗೆ ಪಾಸಿಟಿವ್ ಆಗಿ, ನೆಗೆಟಿವ್ಸ್ ಎಲ್ಲ ದೂರ ಆಗಿ ಪಾಸಿಟಿವ್ ನಮಗೆ ಪ್ರಾರಂಭ ಆಗೋದ್ರಲ್ಲಿ ಸಂಶಯ ಇಲ್ಲ. ಆದ್ರೆ ನಿಮಗೆ ಯಾರು ಪ್ರಿಡಿಕ್ಷನ್ ಕೊಡ್ತಾ ಇದ್ದಾರೆ ಆ ವ್ಯಕ್ತಿ ಎಂಥವ್ರು ಅನ್ನೋದ್ರ ಮೇಲೆ ಅವ್ರು ಕೊಟ್ಟ ಪರಿಹಾರ ಕೆಲಸ ಮಾಡುತ್ತೆ ಪುಟ್ಟ. ಆಮೇಲೆ ಲಾಸ್ಟ್ ಅಂಡ್ ಫೈನಲ್ ಕ್ವಶನ್, ಸನ್ಯಾಸಿಗಳ ಬಗ್ಗೆನೂ ಹಲವು ಅನುಮಾನಗಳಿವೆ. ನಿಮ್ಮ ಜೀವನದ ರೊಟೀನ್ ಹೇಗಿರುತ್ತೆ? ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಗಿರುತ್ತೆ? ಇನ್ನೂ ಒಂದು ಡೌಟ್ ಇದೆ, ಸಮಾಜದ ಎಲ್ಲಾ ಗುರುಗಳು, ಯಾವುದೇ ಮಠ, ಯಾವುದೇ ಸಮುದಾಯ ಇದೆ, ಎಲ್ಲರೂ ಲಕ್ಸುರಿ ಆಗಿರಲ್ಲ. ಹೆಂಗೆ ನಮ್ ಜನ ಎಲ್ಲರೂ ಕಾಯಿದೆ ಅದಕ್ಕೋಸ್ಕರ, ಒಂದು ದುಡ್ಡಿಗಾಗಿ, ನೆಮ್ಮದಿಗಾಗಿ. ನೀವು ಚೆನ್ನಾಗಿದ್ದೀರಿ, ಜನ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಪುಟ, ಲಕ್ಸುರಿ ಜೀವನಕ್ಕೂ ಸನ್ಯಾಸಿಗೂ ಸಂಬಂಧ ಇಲ್ವೇ ಇಲ್ಲ. ಅವರು ಲಕ್ಸುರಿ ಆಗಿದ್ದಾರೆ ಅಂದ್ರೆ 1 ಪಾಯಿಂಟ್ ಕಮ್ಮಿ ಅಂತ ನಾನು ಹೇಳೋದು. ಯಾಕಂದ್ರೆ ನಾನ್ ಲಕ್ಸುರಿ ಆಗಿಲ್ಲ. ನೀವ್ ಬಂದು ನೋಡಿದ್ರೆ ಗೊತ್ತಾಗತ್ತೆ ನಮ್ಮ ಆಶ್ರಮ ಹೇಗಿದೆ ಅಂತ. ಒಂದ್ಸಲ ಕಣ್ಣಲ್ಲಿ ನೋಡು. ಇವತ್ತಿಗೂ ನನಗೆ ಮಲ್ಕೊಳಕ್ ಒಂದು ರೂಮ್ ಇಲ್ಲ. ನಾನಿರೋದು ತಗಡು ಬಿಲ್ಡಿಂಗ್ ಅಲ್ಲಿ. ಮತ್ತೆ ಹರಿದ್ವಾರಕ್ಕೆ ನೀವು ಬಂದು ನೋಡಿದ್ರು ಗೊತ್ತಾಗತ್ತೆ. ನಾನು ಎಲ್ಲೋ ಸ್ಮಶಾನದಲ್ಲೋ, ಯಾವುದೋ ಗೋಶಾಲೆಯಲ್ಲೋ, ಎಲ್ಲೆಲ್ಲೋ ನಾನು ವಾಸ ಮಾಡ್ತಾ ಇರ್ತೀನಿ. ಅದು ಇವತ್ತು ಯಾರ್ಯಾರು ಎಷ್ಟೆಷ್ಟು ಲಕ್ಸುರಿ ಆಗಿದ್ದಾರೆ ಅವರ ಬಗ್ಗೆ ನನಗೇನು ಹೊಟ್ಟೆ ಕಿಚ್ಚೇನಿಲ್ಲ. ಆದ್ರೆ ಈ ಲಕ್ಸುರಿ ಲೈಫನ್ನ ತೊರೆದು ಮನೆ, ಮಂದಿರ, ಮಠ ಎಲ್ಲವನ್ನು ತೊರೆದು ಬಂದವರೇ ಯೋಗಿಗಳಾಗಿರ್ತಾರೆ ವಿನಃ ಅದನ್ನೆಲ್ಲ ಪುನಃ ಕಟ್ಕೊಂಡಿದ್ದಾರೆ ಅಂತಂದ್ರೆ ಎಲ್ಲೋ 1 ಪಾಯಿಂಟ್ ಕಮ್ಮಿ ಅಂತ ಅನ್ಸುತ್ತೆ ನನಗೆ. ಆದ್ರೆ ಲಕ್ಸುರಿ ಲೈಫ್ಗೂ ಸನ್ಯಾಸಕ್ಕೂ ಒಂದಕ್ಕೊಂದಕ್ಕೂ ಸಂಬಂಧವೇ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಒಂದಾದಂಗೆ ಆಗುತ್ತೆ. ಅಮ್ಮ, ನಿಮ್ಗೆ ಭಕ್ತರು, CM, PCM ಎಲ್ಲ ದೊಡ್ಡ ದೊಡ್ಡ ಭಕ್ತರೆ, ನಿಮ್ ಭಕ್ತರು. ನೀವು ನಾರ್ಮಲ್ ಬದುಕಂದ್ರೆ ಹೆಂಗಮ್ಮ? ಎಂತೆಂತ ದೊಡ್ಡ ದೊಡ್ಡ ಭಕ್ತರು ನಿನ್ನ ಅತಿಥಿಗಳ ಕರೀತಾರೆ, ಅವರು ನಿಮ್ ಯೋಗಕ್ಷೇಮನ ನೋಡ್ಬೋದಲ್ಲಮ್ಮ? ಪುಟ್ಟ, ನಾನು ಎಲ್ಲರನ್ನ ಮಕ್ಕಳನ್ನಾಗಿ ನೋಡ್ತೀನಿ, ಭಕ್ತರನ್ನಾಗಿ ನೋಡಲ್ಲ. ಭಕ್ತರನ್ನಾಗಿ ನೋಡಿದಾಗ ಆ ಭಕ್ತರು ಆ ದೇವರಿಗೆ ಏನೇನು ಮಾಡಿಸ್ಕೊಡ್ಬೇಕು ಅಂತ ಅವ್ರ ತಲೆಯಲ್ಲಿ ಇಟ್ಕೋಬೇಕು. ಆ ಭಕ್ತರಿಂದ ಏನ್ ಕಸ್ಕೋಬೇಕು ಅಂತ ಈ ದೇವ್ರ ತಲೆಯಲ್ಲಿ ಇಟ್ಕೋಬೇಕು. ನಾನು ದೇವರು ಅಲ್ಲ, ನಾನು ಗುರುವೂ ಅಲ್ಲ, ನಾನೊಂದು ಒಳ್ಳೆ ಮನುಷ್ಯಳು. ಪ್ರತಿಯೊಬ್ಬರನ್ನ ಮಕ್ಕಳನ್ನಾಗಿ ನೋಡಿದಾಗ ಯಾವುದೇ ತಾಯಿ ಇಲ್ಲಿ ತನಕ ನಾನು ನಿನ್ನ ಹುಟ್ಟಿಸಿದ್ದೀನಪ್ಪ, ನಿನ್ನ ಹುಟ್ಟಿಸಿದಕ್ಕೋಸ್ಕರ ನನಗೊಂದು ಮನೆ ಕಟ್ಸ್ಕೊಡು, ನಾನು ಚೆನ್ನಾಗಿ ವೈಭೋಗದಿಂದ ಜೀವನ ಮಾಡಬೇಕು, ನಾನು ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ನೀನು ಹುಟ್ಟಿಸಿದ್ದು ಅಂತ ಯಾವ ತಾಯಿ ಆದ್ರೂ ಹೇಳಿದಾಳ? ಒಂದು ಮಗ ಒಂದು ಲೆವೆಲ್ಲಿಗೆ ಬಂದು ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಕಾಲಕ್ಕೆ ಪಾಪ ತಾಯಿಗೆ ಯಾವುದೋ ಒಂದು ಸ್ಥಿತಿಯಲ್ಲಿ ಇರ್ತಾಳೆ. ಅವಳು ಒಂದು 60 ವರ್ಷ, 65 ವರ್ಷ, 70 ವರ್ಷ ದಾಟಿರುತ್ತೆ. ತಾಯಿ ಏನಂತಾಳೆ ಗೊತ್ತಾ? ಇಷ್ಟು ವರ್ಷ ಕಷ್ಟಪಟ್ಟೆ ಪುಟ್ಟ, ಇವತ್ತಿಷ್ಟೆಲ್ಲ ನೀನು ದುಡ್ದಿದ್ಯಾ, ಆ ದುಡ್ಡು ನಂಗೇನು ಸಂಬಂಧ ಪಡಲ್ಲ. ಆದ್ರೆ ನಿನ್ನ ಈ ದುಡ್ಡನ್ನ
ನೀನು ಸಾರ್ವಜನಿಕವಾಗಿ ಒಳ್ಳೆ ರೀತಿಯಲ್ಲಿ ನೀನು ಅದನ್ನು ಖರ್ಚು ಮಾಡಿ ದೇಶಕ್ಕೆ ಹಿತವಾಗಿ ಬದುಕು ಅಂತ ಹೇಳವಳೆ ನಿಜವಾದ ತಾಯಿ. ಅಂತ ತಾಯಿ ನಾನು ಆಗಿದ್ದೀನಿ. ಬಿಟ್ರೆ ಇವತ್ತು DKC ಅದು ದೊಡ್ಡ ದೊಡ್ಡ ಮಿನಿಸ್ಟ್ರುಗಳೆಲ್ಲ ನನ್ನ ಕರೆಸಿದ್ದಾರೆ, ಮಾತಾಡಿದ್ದಾರೆ. ಇವತ್ತಿಗೂ ಅವ್ರ ಜೊತೆ ಮಾತುಕತೆ ನಾನು ಇಟ್ಕೊಂಡಿದ್ದೀನಿ. ಆದರೆ ಇವತ್ತಿನ ತನಕ ನಾನಿರುವ ಆಶ್ರಮಕ್ಕೆ ಒಂದು ರೋಡ್ ಕೂಡ ಇಲ್ಲ. ನೀ ಬಂದು ನೋಡು. ನಾನು ಅವ್ರನ್ನ ಕೇಳೂ ಇಲ್ಲ. ಯಾಕೆ ಕೇಳಲ್ಲ ಅಂದ್ರೆ, ನೀನ್ ಹುಟ್ಟಿರೋ ಮನೆಯಲ್ಲಿ ನಿಮ್ಮಮ್ಮ ಹೇಗಿದ್ದಾಳೆ ಅಂತ ನಿನಗ್ ಗೊತ್ತಾದಲ್ಲಿ ನಿನಗೆ ಅದನ್ನೆಲ್ಲ ಮಾಡ್ಸಕ್ ಇಷ್ಟ ಇಲ್ಲ ಆದ್ಮೇಲೆ ನಾನ್ ಕೇಳು ಸಣ್ಣವಳಾಗಕ್ಕೆ ನನಗೂ ಇಷ್ಟ ಇಲ್ಲ ಪುಟ್ಟ ಅಂತ. ಭವಿಷ್ಯ ಏನಾಗುತ್ತೆ ತಿಳ್ಕೊಬೇಕು, ತಮ್ಮ ಜೀವನ ಕಟ್ಕೋಬೇಕು. ಬಟ್ ಆದ್ರೆ ಅದನ್ನ ಹೇಳ್ತಿರೋರು ಹೇಗಿದ್ದಾರೆ ಅಂತ ತಿಳ್ಕೊಬೇಕು. ಹೌದು ಹೌದು ಹೌದು. ಯಾಕೆ ಅಂದ್ರೆ ಭವಿಷ್ಯ ಹೇಳೋರ್ಗೆ ಅವ್ರ ಭವಿಷ್ಯ ಗೊತ್ತಿರ್ಬೇಕಾಗತ್ತೆ. ಅವ್ರ ಭವಿಷ್ಯವೇ ಗೊತ್ತಿಲ್ದವರೇ ತುಂಬಾ ಜನ ಭವಿಷ್ಯ ಹೇಳ್ತಾ ಇರೋದು. ಅಂಥವ್ರ ಭವಿಷ್ಯದಿಂದ ಏನಾಗ್ತಿದೆ, ನಮ್ಮ ಭವಿಷ್ಯದ ಮೇಲೆ ನಾವೇ ಮಣ್ಣು ಎರ್ಚ್ಕೊಂಡಂಗೆ ಆಗ್ತಾ ಇದೆ.